ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ. ನಾನು ಏನ್ ಮಾಡ್ತಾ ಇದ್ದೀರಾ? ನಾನೀಗ ಎದ್ದೆ ಅಲ್ಲಿಂದ ತಲೆ ಹೊಡ್ತು ಬಂದಂಗ ಆಯ್ತು. ನಿನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡ್ದೆ ನೋಡಿ. ತಲೆ ಹೊಡ್ತು ಬಂದಂಗ ಆಯ್ತು. ಮಾತ್ರ ನಿಮ್ಗೆ ನನಗೆ ಈಗ ಎದ್ದೆ. ನಾನು ಕೋಂಬ್ಲಾ. ಆ ಕೋಂಬ್ಲಾ, ಕಿಣಿ ಕೋಂಬ್ಲಾ. ಕಿಲಿ ಕುಂಬ್ಳ ಕಿಲಿ ಕುಂಬ್ಳ ಅಂದ್ರೆ ನನ್ಗೆ ಎಲ್ಲಾರು ಹಾ ಪ್ರೀತಿಯಿಂದ ಕಿಲಿ ಕೋಂಬ್ಲಾ ಅಂತಾರೆ. ಹಾ ನನ್ ಬಗ್ಗೆ ಆ ತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ಹಾ ನಾನ್ ನಿಂಗೊಂದ್ ಏನು ಹೇಳ. ಇದು ಯಾವ ಊರು? ಕಿಲಿ ಕುಂಬ್ಳ ಅಲ್ಲ ಕೊಂಬ್ಳ ಆ ಯಾವ ಊರು ಅದು? ಕಂಡಿಡಿ ನೋಡೋಣ. ಗೊತ್ತಿಲ್ಲ, ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ. ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರೋಗರೆ ಅಂತ? ಅಲ್ಲ, ಇವರು ಯಾರನ್ನ ಫೋನ್ ಮಾಡ್ಲಿ ನೋಡಿ ಮಾತಾಡ್ತಾರೆ. ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಆತಕ್ಕ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ನಾನು ಹಾ ಯಾವ ಗಂಡನೂ ಇಲ್ಲ. ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಹೇಳವಾಗ ಏನೋ ಸಮಾಚಾರ. ನಾನ್ ನಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳ. ಹೇಳಿ. ನಾನ್ ನಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ, ಅದ್ರಾಗ ಏನಾಯ್ತಕ್ಕ, ಅದೇನ ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತಕ್ಕ, ಅಲ್ಕ ಮತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ. ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನ್ ನಿಂಗೊಂದ್ ಏನು ಹೇಳ. ಹೇಳಿ. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳ. ಹೇಳಿ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳ. ಹೇಳವ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡೋ, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಶಾಕುಂತಲೇ. ಹಾ ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ನೀನು ಪೋಲಿನಪ್ಪ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋನ್ ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ ಬಿ ಪಿ ಇದೆ. ಕೊರಡ ಐತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು. 2 ಮಾತು ಸಾಕುಂತಲೇ ನಾನು ಹೇಳಬೇಕಂತಲೇ, ನಾನ್ ಸಾಕುಂತಲೇ ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದೆ. ಏನಂದೆ? 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ. ಈಗ ನಾ ಮಾತಾಡ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ.
ಏನ್ ಹೇಳ್ಬಿಟ್ರು ನಾನು ಸುಮ್ಮನೆ ಹೋಗ್ತೀನಿ ಅಷ್ಟೇ. ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಆಯ್ತು ಬಿಡವ, ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲ ಏನು ಬೇಡ, ಏನು ಬೇಡ. ನಿಂಗ್ ಬೇಡ ಸರಿ, ನೀನ್ ಪಟ್ಟು ಸಮಾಧಾನ ಮಾಡ್ಕೊ. ನೀನ್ ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಆಲ್ಟರ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ ಬಿಪಿ ರೈಸ್ ಮಾಡ್ಕೊಂಬೇಡ. ಕೂಲ್ 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 ಮೆಲ್ಲು ಮಾತಾಡು. ಹೇಳವ, ಅದೇನು ನನಗೊಂದ್ 2 ಮಾತಾಡಿ ಮುಗಿಸ್ಬಿಡ್ರಿ. ಮುಗಿಸ್ತೀನಿ. ನೀನ್ ಬಿಪಿ ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ 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 ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ, ಕೂಲ್. ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಲೇ 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 ಇದನ್ನ ಒಂದ್ 100 ಸಲ ಹೇಳಿದಲ್ಲಮ್ಮ. ನಿಮ್ಮ ಇಕ್ಕ ಯಾರು ಶಾಕುಂತಲೇನೋ ಅಲ್ಲ. ಹಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾಗ್ಲಿಂದ ಸಿಟ್ ಮಾಡ್ಕೊಂಬಾರ್ದು. ಒಂಚೂರು ಹುಣಸೆ ಹಣ್ಣು, ಸಿಗೆಕಾಯಿ, ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ. ನಾವು ನೀವು ಹಳ್ಳಿಯಲ್ಲಿ ಇರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ, ನಮ್ದು ಹಳ್ಳಿ. ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್, ಆ ಕಡೆ ಚೀನಾ, ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ, ಚೀನಾ, ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು. ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟ್ ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಾಗ. ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳದ್ ನಿಂತ ಇದೆ ಅಣ್ಣ. ಅದು ಕಾಂಗ್ರೆಸ್ ಗಿಡದ್ದು ಹೂವ ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಶ್ರೀಕಂತಾರಲ್ಲ, ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ. ಅದು ಚೀನಾಗ್ ಹೋಗುತ್ತೆ, ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ. ಅದು ಮನೆತ ಹುಡಿದ್ರೆ ಕಾಯಿಲೆ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕುದ್ರೆ, ನಾವ್ ಅದು ಎಷ್ಟ್ ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲೂರ ಮೈಯೆಲ್ಲ ಗಜ್ಜಾದಂಗ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಅಪ್ಪ. ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಾಗೂ ಇಲ್ವ ನನ್ನ. ಇದು ಕರ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆ ಎತ್ತಂಗ ಎಲ್ಲ ಊತ್. ಒಂದ್ ನಿಮಿಷ ಹೇಳೋದಾಗ ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ. ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡ್ ಹೋಗೋರ್ ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ 1 ಗಂಟೆ ಹೊತ್ತು, ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅವ್ರಿಗೆ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ, ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ. ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲ, ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ, ನಿಮ್ ಮನೆಯವ್ರು ಯಾರನ್ನ ಕೆಲ್ಸದಾಗ ಪಲ್ಸ್ಕೋರ್, ಯಾರೋ ಒಂದ್ 2 ಎಣ್ಣೆ ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ.
ಬಿಡಿಸ ಎಲ್ಲ ಆದ್ಮೇಲೆ ನನಗೆ ಹೂವ ಎಲ್ಲ ಬಿಡಿಸಿ ಕೆಜಿ ಒಂದೊಂದು ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ಓ ನಾನು ಕೆಜಿ 3,500 ಹಿಂಗೆ ಓ ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನು ಯಾರವ್ರು ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಅಣ್ಣ, ಓ ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ರಾಗ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನು. ಯಾರು ನೀವು ಅಲ್ಲಿಂದ ತಪ್ಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆ ಎಲ್ಲ ತೊಳೆದು ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಮಂಚ. ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ. ಈಗ್ಲೇ ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾ ಇರೋದು. ಒಂದ್ ನಿಮಿಷ, ನೀನ್ ಯಾಕಂದ್ರೆ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚಿಗೆ ತಗೊಂಡೋಗ್ಬಿಡು. ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನಿ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೇನ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದು ಎಲ್ಲ ಪ್ರಪಂಚಕ್ಕೆ ಕೇಳಿದೇನ? ಯಾವ್ರ ನಿಂದು? ಅಣ್ಣ ಯಾವ್ರ ನಿಂದು? ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ್ರ ನಿಂದು ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ, ಯಾವ್ರ ನಿಂದು? ನನ್ ಮದುವೆ ತಗನ ಬಿಡ್ತೀವಿ, ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನಿ ಕಂಡಾಗ. ಫೋನ್ ಒಂದ್ ನಿಮಿಷ ತಡೀರಿ ಸರ್, ಒಂದ್ ನಿಮಿಷ ಪ್ಲೀಸ್. ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಇಂತಾರೆ ಒಬ್ಬರನ್ನ ದುಡ್ಡು ಕೊಡ, 1 ರೂಪಾಯಿಗೆ ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ಕೊರೋನಾದಾಗಲ್ಲ ವ್ಯವಹಾರಗಳು, ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ, ನಿಂಗೆ ಮಾವಿನ ಮರ ತಗೊಳಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಉಡೇಗಿ ಕೊಡಿಸ್ಬಿಡೋಣ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ ತಾಯಿನ ಕಿವಿನೇ ಕೇಳಲ್ಲ. ಹುಡುಗಿ ನೆನಪಂದು ಕುಂತೀವಿ. ಏನ್ ಮಾಡಿದ್ರಿ ಸಾರು? ಖಾರ ಆರ್ದೈತೆ ಅಂತೆ. ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಓಯ್ ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡೋಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡತ್ತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 1 3 ಜನ, ನಾನು ಶಂಕರ
ಹಂಗ ಸೇರ್ಕೊಂಡ್ ನಾವ್ 4 ಜನ ಸಾಂಬಾರ್ ನೆನ್ಸ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ. ನೋಡ್ ನೀನ್ ಬುದ್ಧಿವಂತ ನೀನು ಅವಾಗಲೇ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನಪ್ಪ ತಂಬ, ಹುಳ್ಳಿಕಾಳು ಹಪ್ಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕಿಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡ್ಕೆಗೆ. ನೀನು ತಾಯಿನ ಹಾಕಿ ನನ್ಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡ್ಕೆ ಹೊಡಾಕಿರೋದ್ರಾಗೆ ಇಟ್ಟಾಡ್ರಿ ಅನ್ನನ ನಾನ್ ಇಲ್ಲಿ ಸಾರು ಮಾಡ್ಸ್ಕೊಂಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣತ ಹೊಡಾಕಿರೋ ಅನ್ನ ತಿನ್ನ ಸ್ವಾಮಿ ನಾವು. ಅನ್ನಲ್ವನ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ತಿಂದಿಲ್ಲ. ಲೇ ಅನ್ನ ತಿನ್ನಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ತಗೊಂಡ್ ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಳ ತಾಂಡು ಏನೋ ಹಪ್ಳ ಕರ್ಸ್ಕೊಂಡು ಒಂದ್ ಬಾಕ್ಸ್ ಕಾಯ್ಕೊಂಡು ಜಲ್ದ್ ಬಾರ, ಯಾರು ಇಲ್ಲ ಅದ್ ಬಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕಾರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ. ಈ ನೋಡೋ ಯಾಕೆ ನರಸಿಂಹಣ್ಣ ನೀನ್ ತಲೆಗದ ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಕುಡ್ದುಲ್ ನನ್ ಮಕ್ಕಳ್ರ ನೀ ಅಲ್ಲಿ ಹೆಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಿನ್ಬಿಡ್ರಿ. ಅದಕ್ಕೆ ನಾವು ನೀನ್ ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ 7 ತಿಂದು ನನ್ನ ಮಕ್ಕುಗಿ ನಾನು ಉಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟಿ ನನಗೆ ಮಕ್ಕುಗಿ ನಾನು ನೋಡೋಣ. ಊಟನೂ ಬೇಡ ಏನು ಬೇಡ ಹೋಗಿ ಪಿಕ್ಕೆ ತಾಂಡ್ ನಿಮ್ಮ ಅವು ತಿಂತ ಹೋಗಿ ನೀ ತಾಯಿನಾಕ ಊಟ ಈ ಕುಕ್ಕಂಡಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ 7 ತಿಂದ ನನ್ನ ಮಕ್ಕಳು. ಹೇಳಿ. ನನ್ಗೆ ಯಾಕೋ ಜೀವಕ್ಕೆ ಸರಿ ಇಲ್ಲ. ಯಾಕೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ. ಬಿಸಿಲಲ್ಲವ್ರ ಬಿಸಿಲು ಚೆನ್ನಾಗಿ ಬಿಸಿಲು ಹೊಡಿದೈತೆ, ಹಂಗಾಗಿ ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆತಲ್ಲ. ಜೀವಕ್ಕೆ ಅರ್ಸನೇ ಇಲ್ಲ. ಎಲ್ಲರಿಗೂ ಅಷ್ಟೇ ಅಂದ್ರೆ ಮೈ ಜಡ ಮೈ ಕೈ ಎಲ್ಲ ಹಿಂಗ್ ಹೊಡಿತೈತೆ. ಆಮೇಲೆ ಕಾಯಿ ಕಾಲೆಲ್ಲ ಹೊಡಿತಾವೆ. ಆಸ್ಪತ್ರೆಗೆ ತೋರಿಸ್ಕೊಳ್ರಿ. ಆಮೇಲೆ ಯಾಕೋ ಅರ್ಸನೇ ಇಲ್ಲ. ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ. ಒಂಥರ ಏನೋ ಮೂಡು, ಏನೋ ನೀನ್ ಹಂಗೆ ಅಲ್ಲೇ ಇರ್ತೀಯನೋ, ನಿನ್ ಜೊತೆ ಕಾರಾಗ ಓಡಾಡ್ತಿದೀನಿ. ಬರೀ ಇಂತ ಕನ್ಸ್ಗಳೇ ಬೀಳ್ತವೆ. ಏನ್ ಮಾಡ್ತೀರಾ? ನಮ್ಮನೆಯವರು ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆಯವರು ಸತ್ತೋಗಿ ನೋಡ್ದಲ್ಲ 1.5 ವರ್ಷ ಆಯ್ತು. ಇವ್ರು ನಿಮ್ ಮನೆಯವ್ರು ಸತ್ತೋದ್ರ? ನಮ್ಮನೆಯವ್ರು ಸತ್ತ 1.5 ವರ್ಷ ಆಯ್ತಲ್ಲ. ಎಷ್ಟು ಜನಕ್ಕೂ ಹುಟ್ಟಿರ್ಬೇಕು ನಾನು ಅಂತೀನಿ. ಜೀವಮಾನದಾಗ ಒಬ್ಬರನ ಗಂಡಿದಾರ ಮಾಡ್ಲಿಲ್ಲ. ನಿಮ್ಗೂ ಸತ್ತೋದ್ರ ನಿಮ್ಮ ಯಜಮಾನ್ರು? ಅಯ್ಯೋ ನಿಂಗೆ 1.5 ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ಸತ್ತೋದ ಅವನು ಅತ್ತ. ನನ್ಗೆ ಏನ್ ಮಾಡ್ತೀಯ? ನನ್ ಗಂಡನ ಇದ್ದಿದ್ರೆ. ಮಕ್ಳು ಮಕ್ಳು ಎಷ್ಟು ಜನ ಅವ್ರವ? ಅಯ್ಯ ಅವ್ನ್ ಸತ್ತೋಗ್ತಿದಂಗ ಅವು ಸತ್ತೋದ್ವು 2. ಮಕ್ಳು ಇಲ್ವ್ರ? ಅಯ್ಯ ಅವು ಸತ್ತೋದ್ವು. ಏನೋ ಬಿಡಿ, ದೇವ್ರು ಅಯ್ಯ ಅವ್ನ್ ಯಾವನ ಹೊಂದಿಗ್ಬಿಟ್ಟು ನನ್ ಮಗ ಹಂಗ್ ಬಡ್ಕಂತಾನ. ಈ ಕಡೆ ಸೈಡಿಗೇನ ಬಾ, ಏನೋ ನಾವಿಬ್ರು ಸರಸ ಸಲ್ಲಾಪ ಆಡ್ಕೊಂಡ್ ಮಾತಾಡೋಣ ಅಂತ ಅಂದ್ರೆ ಅವ್ನ ಯಾವನ ಬಾಯಿ ಮುಚ್ಚ ಅವ್ನ ಮಕ್ಕಳನ್ನ ಹಾಟ್ ಒಯ್ಯ. ಹಲೋ, ವ್ಯಾಪಾರದಾರ ಕಣಕ್ಕ ಅವ್ರು ಯಾರು ಅಂಗಡಿ ಆಳುಗಳು. ನೀನು ಸೈಡಿಗ್ ಬಾರಪ್ಪ. ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ
ಅಲ್ಲಿ ಏನ್ ಅವ್ನ ಯಾವನ 8 ಐಟಮ್ 3 ಐಟಮ್ 6 ಐಟಮ್ ಅಂತ ಏನೇನ ಅವ್ನ ಯಾರೋ ಲೋಫರ್ ನನ್ ಮಗ ಅವನು. ಅವನ ಜೊತೆ ಸೇರ್ಬೇಡ ನೀನು. ಅವ್ನ ಯಾರ ಅವನು? ಸೇರಲ್ಲ ಕಣಕ್, ನಾನ್ ತಗೊಂಡ್ ಹೋಗ್ತೀನಿ. ನೀವ್ ಯಾರು ಹೇಳಿ? ಆ ನೀವು? ನಾನ್ ರುಕ್ಮಿಣಿ. ರುಕ್ಮಿಣಿ? ರುಕ್ಮಿಣಿ. ನಾನ್ ರುಕ್ಮಿಣಿ, ನೀನ್ ಕೃಷ್ಣ ಇದ್ದಂಗೆ ನನ್ಗೆ. ಅದೇ ಏನ್ ಮಾಡ್ತಿಲ್ಲ ನರಸಿಂಹರಾಜು. ಅಯ್ಯೋ ನರಸಿಂಹರಾಜು, ಕೃಷ್ಣ, ತಿರುಪತಿ ವೆಂಕಟರಮಣ ಸ್ವಾಮಿ ಇವರೆಲ್ಲ ಒಬ್ರೇ ತಗೋ. ಇಲ್ಲ ನರಸಿಂಹರಾಜ್, BN ನರಸಿಂಹರಾಜು ನನ್ನ ಹೆಸರು, ಬಳ್ಳಾಪುರ ಕಣಕ್. ಆಯ್ತಪ್ಪ. ಮಾಡಿದ್ಯಾ ನೋಡಿ. ಅಯ್ಯೋ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕ್, ಬುಗುನಹಳ್ಳಿ ಪೋಸ್ಟ್, ತುಮಕೂರು. ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ನೀನ್ ಕಪ್ಪು ಯೂನಿಕಾರ್ನ್ ಗಾಡಿ ಓಡಾಡ್ತೀಯ, ಎಲ್ಲ ಗೊತ್ತೈತ್ ನನ್ಗೆ. ನೋಡು, ನಾವು ನಮ್ಗೆ ತೆಂಗ್ಳು ಇನ್ನೊಂದು ಪಂದೊಂದು ಏನು ಹೇಳ್ಬೇಡಿ. ಅದನ್ನ ಒಳ್ಳೇದ್ ಹೇಳಿ, ಪುಣ್ಯ ಸ್ಥಳದ ಹೇಳಿ. ಅದೇ ಪುಣ್ಯ ಸ್ಥಳದ ಬೇಕು ಅಂದ್ರೆ ಯಾರನ್ನ ನೋಡ್ಕೇಳ್ರಿ. ನಾವು ಆತರ ಇಲ್ಲ. ಇಲ್ಲ ಪುಣ್ಯ ಸ್ಥಳದ ಹೇಳ್ತಾ ಇರೋದು. ನಾವಿಬ್ರು ಧರ್ಮಸ್ಥಳ ಮಂಜುನಾಥ್ ಹೋಗಿದೀವಿ. ಹೋಗಿ ಅಲ್ಲಿ ವೀರನ್ ಇವ್ರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ. ಸಿಕ್ಕಿ ಎಲ್ಲಾ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕನ್ಸ್ ಬಿದ್ದಿರೋದ್ ನನ್ಗೆ. ಸ್ವಾಮಿ ಕೃಪೆ ಇರ್ಬೇಕು ಬಿಡಕ್ಕ. ಅದಕ್ಕೇನೆ ನಾನ್ ನಿನಗ್ ಫೋನ್ ಮಾಡಿದ್ದು. ಡೈಲಿ ಸ್ನಾನ ಮಾಡಿ, ಪೂಜೆ ಮಾಡಿ. ಡೈಲಿ ಸ್ನಾನ ಮಾಡ್ತೀನಿ. ಡೈಲಿ ಮಕ್ಳು ಮರಿ ಇಲ್ಲ ಅಂತ ನಾ ಕೆಟ್ಟದ್ ಕಲಿಯಕ್ ಹೋಗ್ಬೇಡ್ರಿ. ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ. ಗಂಡ ಇಲ್ಲಿ ಸತ್ತೋಗ ಅವನು 1.5 ವರ್ಷ ಆಗ್ಲಿಲ್ವಾ? ನಾನ್ ಅವನಿದ್ರೆ ನಿನ್ಗೆ ಯಾಕೆ ಮಾಡಿವಿ ಹೇಳು? ಅವ್ನ್ ಸತ್ತೋಗ 1.5 ವರ್ಷ ಆಯ್ತಲ್ಲ. ನಾನೇನು ಮಾಡಲ್ಲಕ್ಕ, ನಾನ್ ಮಾಡಿರು. ನಾನೇನು ಮಾಡಲ್ಲ. ನೀನ್ ಹೆಂಗೆ ಏನೇ ಹೇಳಿರು ಬೇಕಾದ್ರೆ ಒಂದಿಷ್ಟು ರಾಗಿ ಅಕ್ಕಿ ಕೊಡ್ಸು ಅಂದ್ರೆ ಕೊಡಿಸ್ತೀವಕ್ಕ. ನೀನು ಏನ ಈ ಗಂಡಸತ್ವ ಇರೋರು ಹಿಂಗ್ ಬಾ ಅಂತ ಮಾತಾಡ್ತಾರಲ್ಲ, ಹಂಗೇನ ಮಾಡ್ರೆ ನಿಮ್ಮ ನಿನ್ ಕೆಟ್ಟ ಅಲೆ ಇಲ್ಗಾಲೆ ನೀನ್ 300 ಹೇಳು. ಅಷ್ಟು ಜನ 300 ಹೇಳು ರುಕ್ಮಿಣಿ ಅಕ್ಕ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಅದನ್ನ ತಿರ್ಗಿ ಅಕ್ಕ ಅನ್ಬೇಡ. ಅಲ್ಲಲ್ಲ, ಇದು ರುಕ್ಮಿಣಿ. ನಾನು ಇವತ್ತು ಅಡ್ರೆಸ್ ಹಾಕೊಂಡಿದೀನಿ ಗೊತ್ತಾ? ಅಡ್ರೆಸ್ ಹಾಕಿದೆ ಅಕ್ಕ. ಪಿಂಕ್ ಕಲರ್ ಟಾಪು, ಆಮೇಲೆ ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕೊಂಡಿದ್ದೀನಿ. ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ರೆ ನನ್ಗೇನ್ ಹೇಳ್ತೀರಾ? ಎಂತ ಲೆಗ್ಗಿನ್ಸ್ ಸೀರೆ ಉಟ್ಕೊಳ್ರಿ ಮಕ್ಳು ಮರಿ ಆದ್ಮೇಲೆ. ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ. ಇವ್ರೆ ಅಮ್ಮರೇ, ನನ್ನ ಮನೆಗೆ ತಿಕ್ಕೋರ್ ದೂರ್ ಬಾಕ್ಲ ಐತಿ. ದುಡ್ಡು ಕಾಸಿಗೆ ನಮ್ ಮನೆಗ್ ಮೆಟ್ನಾಗ ಹೋಗ್ತಾರೆ. ಯಾರನ್ನ ಬೇಕರಿಗೆ ಮಾಡು ರುಕ್ಮಿಣಿ ಅಕ್ಕ. ರುಕ್ಮಿಣಿ, ಅಯ್ಯೋ ದುಡ್ಡು ಕಾಸು ಬೇಕು ಅಂದ್ರೆ ಹೊಂಚ್ಕೊಂತಾರೆ ಬಿಡಪ್ಪ. ನೀನ್ ಒಬ್ನೇ ಯಾಕೆ ಹೊಂಚ್ತೀಯ? ನಾವ್ ಹೊಂಚ್ಕೊಳಕ್ ಇದು ದೇವ್ರ ಜಾತ್ರೆಗೆ ದುಡ್ಡು ಆಗ್ತಾ ಇಲ್ಲ. ಮದ್ವೆ ಜಾತ್ರೆಗೆ ಹಾಕಿದ್ರೆಲ್ಲ ಹೊಂಚ್ಕೊಂತ ಮನ್ಮೇರಿ ಅಂತ ಅನ್ಬೋದು ಅಕ್ಕ. ನಿಂದ ಸ್ವಲ್ಪ ಬಿಗ್ಗಿಯಾಗಿ ಅದಿಮ್ಕೊಂಡು ನೀನ್ ಯಾರಿಗನ ಬೇರೆ ಮಾಡು, ನನಗ್ ಮಾಡಿಗಿಡಿಯ. ಬೇರೆ ಮಾಡಿ 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 ಎಲ್ಲ ನುಣ್ಣಗಾಗೋದೆ ನಾನು. ಅಲ್ಲ ಬೇರೆ ಮಾಡಿದ್ರೆ ಈ ತರ ಮಾತಾಡಕ್ ನನಗ್ ಇಷ್ಟ ಬಂದಿರೋ ಜೊತೆ ನಾನ್ ಮಾತಾಡ್ತೀನಿ ನೋಡಪ್ಪ. ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀನ್ ನನಗ್ ಬೇಕಷ್ಟೇನೆ. ನೀನ್ ನನಗ್ ಬೇಡ ಅಂತ ಅಂದ್ರೆ ನೀನ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳು. ಅದಕ್ಕೆ ಯಾಕೆ ಏನೋ ಹಂಗ ಅದುಮ್ಕೊಂಡಿರು ಇದು ಅದುಮ್ಕೊಂಡಿರು ಏನ್ ಹೇಳ್ತೀಯ? ಅವೆಲ್ಲ ಮಾತ್ಕೊಳ್ಳಿ. ನೀನು ಏನ್ ಮಾತಾಡ್ತಿರೋದ್? ನೀನು ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್.